ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಜಟ್ಪಟಾಗಿ ಯಾವ ರೀತಿ ಸಾಂಬಾರು ಮಾಡ್ಬೋದು ಅಂತ ಹೇಳ್ತೀನಿ. ಇದು ನಾನು ಅವತ್ತು ನಿಮಗೆ ನೋಡಿರ್ಬೋದು, ನೀವು ಅಡುಗೆ ಟಿಪ್ಸಲ್ಲಿ ನಾನು ಹಾಕಿದ್ದೆ. ಬೇಳೆಗೆ ಸ್ವಲ್ಪ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಹಾಕಿಟ್ರೆ ಏನೂ ಆಗೋದಿಲ್ಲ ಅಂತ ಹೇಳಿ. ಅದೇ ಬೇಳೆ ಇವತ್ತು ನೋಡಿ ಚೂರು ಕೂಡ ಏನು ಕೂಡ ಆಗಿರಲ್ಲ. ಇದನ್ನು ಇವಾಗ ತೊಳೆದು ನಾನು ಬೇಯಿಸ್ಲಿಕ್ಕೆ ಇಡ್ತೀನಿ. ಫಸ್ಟಿಗೆ ನಾನಿಲ್ಲಿ 1 ಕಪ್ಪಷ್ಟು ತೊಗರಿಬೇಳೆಯನ್ನು ತಗೊಂಡು ತೊಳೆದು ಅದನ್ನು ಬೇಯಿಸ್ಲಿಕ್ಕೆ ಇಡ್ತೀನಿ. ಆದರೆ ಬೇಯಿಸ್ಲಿಕ್ಕೆ ಇಡೋದಕ್ಕಿಂತ ಮೊದಲು ನಾನು ಸ್ವಲ್ಪ ಮಸ್ಟರ್ಡ್ ಆಯಿಲ್ ನೋಡಿ ಈ ರೀತಿ ಹಾಕ್ತೀನಿ. ಕೇವಲ ನಾನು ಬೇಳೆ ಹಾಕಿದ್ರಿಂದ ಮೇಲೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸಿಟಿ ಬರುವಾಗ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿಟ್ರೆ ಬೇಗನೂ ಬೇಯುತ್ತೆ ಹಾಗೂ ಸಿಟಿಗಿಂತ ಮೇಲೆ ಕೂಡ ಬರಲ್ಲ. ಓಕೆ, ಬೇಳೆ ಬೇಯಲಿಕ್ಕೆ ಇಟ್ಟಿದ್ದೆ. ಈ ಸೈಡ್ ನಾವು ತರಕಾರಿ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ಎಲ್ಲ ರೆಡಿ ಮಾಡಿರ್ತಾರೆ, ಆಮೇಲೆ ಒಂದೊಂದಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಟೈಮ್ ತುಂಬ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಹೇಳಿದೆ, ಬೇಳೆ ಫಸ್ಟಿಗೆ ಇಟ್ಟುಬಿಡಿ. ಬೇಳೆ ಬೇಯ್ತಿರುವಾಗ ಈ ಸೈಡ್ ನೀವು ತರಕಾರಿಯನ್ನು ಕಟ್ ಮಾಡಿ. ಎರಡು ಕೆಲಸ ಕೂಡ ಆವಾಗ ಒಟ್ಟಿಗೆ ಆಗುತ್ತೆ. ತರಕಾರಿ ಕಟ್ ಮಾಡಿ ಆದಮೇಲೆ ನೀವು ಇದಕ್ಕೆ ಮಸಾಲೆ ಏನು ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡಿ ಇಡಬೇಕು. ಆವಾಗ ಬೇಳೆನೂ ಆ ಸೈಡ್ ಬೇಯುತ್ತೆ, ಈ ಕೂಡ ಕೆಲಸ ಆಗುತ್ತೆ, ಎಲ್ಲ ಒಟ್ಟಿಗೆ ಆಗಿ ಹೋಗುತ್ತೆ. ಓಕೆ, ನಾನು ತರಕಾರಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ಇದಕ್ಕೆ ಮಸಾಲ ಕೂಡ ತೆಗೆದು ರೆಡಿ ಮಾಡ್ತೀನಿ. ಬೇಳೆಗೆ ಅಷ್ಟರವರೆಗೆ ಇವಾಗ 1 ಸಿಟಿ ಬಂದ್ ಆಗಿದೆ. ನಾನು ಕೇವಲ 2 ಸಿಟಿ ತೆಗಿತೀನಿ ಫಸ್ಟಿಗೆ ಬೇಳೆಗೆ. ಓಕೆ, ಸ್ವಲ್ಪ ನಾನಿಲ್ಲಿ ಒಣಮೆಣಸು ಹಾಕಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಕಿದ್ದೀನಿ, ಒಂದು 10ರಿಂದ 15 ಪೆಪ್ಪರ್ ಕಾಳು, ಸ್ವಲ್ಪ ಮೆಂತೆ, ಒಂದು 1/4 ಸ್ಪೂನಷ್ಟು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಂತ ಇಟ್ಕೊಳ್ಳಿ. ನಾನಿಲ್ಲಿ ರೈಸನ್ನು ಹಾಕಿದ್ದೀನಿ, ಅಂದರೆ ಅಕ್ಕಿಯನ್ನು. ಇದನ್ನು ಇವಾಗ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಳ್ಳೆ ರೀತಿ ಎಲ್ಲ ಇದರಲ್ಲಿ ಮಸಾಲ ಸ್ಪೈಸಸ್ ಹಾಕಿದ್ದೀವಿ ನೋಡಿ, ಅದು ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಅವಸರ ಇರುತ್ತೆ, ಕೆಲವರಿಗೆ ಫಾಸ್ಟಾಗಿರ್ತಾರೆ, ಅಥವಾ ಕೆಲವು ಸರಿಯಾಗಿ ಫ್ರೈ ಆಗಲ್ಲ, ಆವಾಗ ಬೇಳೆ ಚೆನ್ನಾಗಿ ಬರಲ್ಲ ಸಾಂಬಾರು ಮಾಡುವಾಗ. ಹಾಗಾಗಿ ನಾನು ಹೇಳೋದು, ಇವಾಗ ನಾನಿದಕ್ಕೆ ಒಂದು 1/4 ಕಪ್ಪಷ್ಟು ತೆಂಗಿನ ತುರಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು. ನಿಮಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕಿದರೆ ಆಯಿತು. ಎಲ್ಲವನ್ನು ಇವಾಗ ಕರೆಕ್ಟಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕೆಂಪಾಗೋವರೆಗೂ ಫ್ರೈ ಮಾಡೋಣ. ನೋಡಿ, ಫ್ರೈ ಮಾಡಿ ಆಯಿತು. ಇವಾಗ 1 ತುಂಡು ಹುಳಿ ಹಾಗೂ ಸಣ್ಣ ದಾಲ್ಚಿನ್ನಿ ಇಷ್ಟನ್ನು ಹಾಕಿ ನಾನು ಫ್ಲೇಮನ್ನು ಆಫ್ ಮಾಡ್ತೀನಿ, ಅಂದರೆ ಗ್ಯಾಸನ್ನು ಆಫ್ ಮಾಡ್ತೀನಿ. ನೆಕ್ಸ್ಟ್ ಅದು ತಣ್ಣಗಾದ ಮೇಲೆ ನಾನು ಮಸಾಲವನ್ನು ರುಬ್ಬಲಿಕ್ಕೆ ಇಡ್ತೀನಿ, ಕಡಿಲಿಕ್ಕೆ ಹಾಕ್ತೀನಿ, ಗ್ರೈಂಡ್ ಮಾಡಲಿಕ್ಕೆ. ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕಿ ನಾನು ಗ್ರೈಂಡ್ ಮಾಡಿ ಇಷ್ಟರ ಒಳಗೆ ನನಗೆ 2 ಸಿಟಿ ಕೂಡ ಆಯಿತು ನನ್ನ ಕುಕ್ಕರ್ದು, ಹಾಗೂ ಅದನ್ನು ನಾನು ಕುಕ್ಕರ್ ಸಿಟಿ ಪ್ರೆಷರ್ ಹೋಗಲಿಕ್ಕೆ ಇಟ್ಟಿದ್ದೀನಿ ಇವಾಗ. ಓಕೆ, ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೀನಿ. ಓಕೆ, ಇಷ್ಟೆಲ್ಲ ರೆಡಿ ಆಗುವಾಗ 2 ವಿಸಿಲ್ ಕೂಡ ಆಯಿತು, ಬೇಳೆ ಕೂಡ ಬೆಂದಿದೆ, ಕುಕ್ಕರ್ ಪ್ರೆಷರ್ ಕೂಡ ಹೋಯಿತು, ಎಲ್ಲ ರೆಡಿ ಆಯಿತು ನೋಡಿ. ಬೇಳೆ ನೋಡಿ ಎಷ್ಟು ಬೆಂದರೆ ಸಾಕು. ಎಲ್ಲವನ್ನು ಒಟ್ಟಿಗೆ ಹಾಕ್ತಾರೆ ಕೆಲವರು, ಹಾಗೆ ಕೂಡ ಹಾಕ್ಬೋದು. ಆದರೆ ಏನಾಗುತ್ತೆ ಅಂದರೆ, ನಾವು ಎಲ್ಲವನ್ನು ಒಟ್ಟಿಗೆ ಹಾಕಿದರೆ ಕೆಲವೊಮ್ಮೆ ತರಕಾರಿ ಜಾಸ್ತಿ ಬೇಯುತ್ತೆ ಅಂತ ಹೇಳಿ ನಾವು ಬೇಳೆ ಜಾಸ್ತಿ ಬೇಯಲಿಕ್ಕೆ ಹೋಗಲ್ಲ, ಅಂದರೆ 1-2 ಸಿಟಿ ತೆಗಿತೀವಿ, ಆಗ ಆಫ್ ಮಾಡ್ತೀವಿ, ಆವಾಗ ಬೇಳೆ ಕರೆಕ್ಟಾಗಿ ಬೇಯಲ್ಲ. ಹಾಗಾಗಿ ಸಾಂಬಾರು ಉಂಟು ನೋಡಿ, ಚೆನ್ನಾಗಿ ರುಚಿ ಬರಲ್ಲ. ಯಾವಾಗಲೂ ಸಾಂಬಾರಿಗೆ ಬೇಳೆ ಕರೆಕ್ಟ್ ಫುಲ್ಲು ಬೆಂದರೆ ಮಾತ್ರ ತಿಕ್ಕಾಗಿ ಸ್ವಲ್ಪ ದಪ್ಪವಾಗಿ ರುಚಿಯಾಗಿ ಬರುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ ಯಾವಾಗಲೂ. ನಿಮಗೆ ಇಷ್ಟವಾದ ತರಕಾರಿ ಎಲ್ಲ ಹಾಕಿ, ಆಮೇಲೆ ಶುಂಠಿ ಸ್ವಲ್ಪ ಜಜ್ಜಿ ಇಟ್ಟಿದ್ದೀನಿ, ಶುಂಠಿ, ಟೊಮೆಟೊ, ಹಸಿಮೆಣಸು ಇದನ್ನೆಲ್ಲ ಹಾಕಿದ್ರೆ ಆಯಿತು, ನೀರುಳ್ಳಿ ಎಲ್ಲ. ಓಕೆ, ನೆಕ್ಸ್ಟ್ ನೋಡಿ, ನಾನು ಇದಕ್ಕೆ ಡ್ರಮ್ ಸ್ಟಿಕ್ಸ್ ನುಗ್ಗೆಕಾಯಿ ಕೂಡ ಹಾಕಿದ್ದೀನಿ. ನಾನು ಅದಕ್ಕೆ ಹೇಳಿದ್ದು, ಒಮ್ಮೆಲೆ ನುಗ್ಗೆಕಾಯಿ ಹಾಕಿ ಬೇಳೆ ಎಲ್ಲ ಒಟ್ಟಿಗೆ ಹಾಕಿ ನಾವು ಸಿಟಿ ತೆಗೆದರೆ ಏನಾಗುತ್ತೆ ಅಂದರೆ ಎಲ್ಲನೂ ಪಚಕ್ಕಾಗಿ ಬೇಯುತ್ತೆ, ತರಕಾರಿ ಕರೆಕ್ಟಾಗಿ ತಿನ್ನಲಿಕ್ಕೆ ಸಿಗಲ್ಲ. ನುಗ್ಗೆಕಾಯಿ ಇಡಿಯಾಗಿ ಅದು ಎಳೆಯುವಾಗ ತುಂಬ ರುಚಿಯಾಗಿರುತ್ತೆ, ಅದು ಹಾಗೆಯೇ ಇರಬೇಕು. ಇವಾಗ ಇದಕ್ಕೆ ಕಡೆದ ಮಸಾಲ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, 1 ತುಂಡು ಬೆಲ್ಲ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ 1 ಸಿಟಿ ತೆಗಿತೀನಿ ಅಷ್ಟೇ. ಆಲ್ರೆಡಿ ಬೇಳೆ ಬಿಸಿ ಇದ್ದರಿಂದ ಬೇಗನೆ 1 ಸಿಟಿ ಬರುತ್ತೆ. ಓಕೆ, ನಾನು ಇಟ್ಟಾಗಿದೆ ಇವಾಗ 1 ಸಿಟಿಗೆ. ಇಲ್ಲಿ ಸಿಟಿಗೆ ಇಟ್ಟು ಸಿಟಿ ಆಗಿದ್ದೆ ನಾನು ಒಗ್ಗರಣೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಗ್ಗರಣೆಗೆ ಸೇಮ್ ಮಾಮೂಲಿ ಸ್ವಲ್ಪ ಸಾಸಿವೆ ಚೆನ್ನಾಗಿ ಹೊಡೆದ ಮೇಲೆ ಬೆಳ್ಳುಳ್ಳಿ ಎಲ್ಲ ಹಾಕೋಣ. ಸಾಸಿವೆ ಹಾಕಿದ್ದೀನಿ,
ಈ ಸೈಡ್ ಪ್ರೆಷರ್ ಕೂಡ ತೆಗೆದಿದ್ದೀನಿ. ಸಾಸಿವೆ ಆ ಸೈಡ್ ಹೊಡಿತಾ ಉಂಟು, ಈ ಸೈಡ್ ನನ್ನ ಸಾಂಬಾರು ನೋಡಿ ಈ ರೀತಿ ಆಗಿದೆ. ಇದು ಸ್ವಲ್ಪ ಹೊತ್ತಲ್ಲಿ ಇನ್ನೂ ಕೂಡ ತಿಕ್ಕಾಗುತ್ತೆ. ಇವಾಗ ನಿಮಗೆ ತೆಳುವಾಗಿ ಕಾಣ್ಬೋದು, ಸ್ವಲ್ಪ ತಣ್ಣಗಾಗುವಾಗ ಇದು ತಿಕ್ಕಾಗುತ್ತೆ. ಓಕೆ, ಸಾಸಿವೆ ನೋಡಿ ಚೆನ್ನಾಗಿ ಹೊಡಿತಾ ಉಂಟು, ಡ್ಯಾನ್ಸ್ ಮಾಡ್ತಾ ಉಂಟು. ಸಾಸಿವೆ ಡ್ಯಾನ್ಸ್ ಆಗಿದ್ದೆ, ಬೆಳ್ಳುಳ್ಳಿಯನ್ನು ಹಾಕೋಣ. ಬೆಳ್ಳುಳ್ಳಿ ಕರೆಕ್ಟಾಗಿ ಕೆಂಪಾಗಿ ಫ್ರೈ ಆಗಲಿ. ಇದಕ್ಕೆ ಹಿಂಗೆ ಬೇಕಿದ್ದರೆ ಕರಿಬೇವು ಸೊಪ್ಪು ಎಲ್ಲ ಕೂಡ ನೀವು ಹಾಕ್ಬೋದು. ಓಕೆ, ಕೆಂಪಾಗಿದೆ. ಇವಾಗ ಇದನ್ನು ನಾವು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕೋಣ. ಒಳ್ಳೆ ಘಮ ಘಮ ಸ್ಮೆಲ್ ಬರ್ತಾ ಉಂಟು. ಒಗ್ಗರಣೆ ಯಾವಾಗಲೂ ತೆಂಗಿನೆಣ್ಣೆಯಿಂದ ನಾವು ಹಾಕುವಾಗ. ಓಕೆ, ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನೊಂದು ಹಾಕಿದರೆ ಆಯಿತು. ಆಮೇಲೆ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿ. ಓಕೆ, ನೋಡಿ ಚೆನ್ನಾಗಿ ಕಾಣ್ತಾ ಉಂಟಲ್ವಾ. ಇಡ್ಲಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಾಗತ್ತೆ ನೋಡಿ. ನುಗ್ಗೆಕಾಯಿ ಜಾಸ್ತಿಯಾಗಿ ಬೆಂದಿಲ್ಲ ನೋಡಿ, ಕರೆಕ್ಟಾಗಿದೆ. ಈ ರೀತಿ ಬರಬೇಕು, ಆವಾಗ ತಿನ್ನಲಿಕ್ಕೆ ಕೂಡ ಸಿಗುತ್ತೆ ನಮಗೆ ತರಕಾರಿ. ಓಕೆ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಇವತ್ತಿನ ನನ್ನ ಈ ಸಾಂಬಾರು ಹಾಗೂ ಕೆಲವು ಸಣ್ಣ ಸಣ್ಣ ಟಿಪ್ಸ್ ನಿಮಗೆ ಇಷ್ಟ ಆಯ್ತಂತಾದರೆ ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.